ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಇಂದಿನ ಅವಧಿಯ ತರಗತಿಗೆ ಸ್ವಾಗತವನ್ನು ಕೋರುತ್ತೇನೆ. ನಾವು ಈಗ ಏನು ನೋಡ್ತಾ ಇದ್ದೀವಿ ಅಂದರೆ, ಇಲ್ಲಿಯವರೆಗೆ ಹರಿಶ್ಚಂದ್ರ ಕಾವ್ಯದ ಪುರದ ಪುಣ್ಯಂ ಪುರುಷ ರೂಪೆಂದೇ ಹೋಗುತ್ತಿದೆ ಎನ್ನುವಂತಹ ಕಾವ್ಯವನ್ನು ನಾವು ನೋಡ್ತಾ ಇದ್ವಿ. ಆ ಕಾವ್ಯದಲ್ಲಿ ಈಗ ಎಲ್ಲಿವರೆಗೆ ಬಂದಿದ್ವಿ ಅಂತಂದರೆ, 4 ನುಡಿಗಳು ಆಗಿದ್ದು ಅಂತ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಕಥೆಯ ಸನ್ನಿವೇಶ ಎಲ್ಲಿಗೆ ಬಂದಿತ್ತು ಎಂಬ ಒಂದು ನೋಟವನ್ನು ನೋಡಿದಾಗ, ಈಗ ವಿಶ್ವಾಮಿತ್ರ, ಹರಿಶ್ಚಂದ್ರ ಮಹಾರಾಜ ಎಲ್ಲರೂ ಸೇರಿಕೊಂಡು ವಿಶ್ವಾಮಿತ್ರ ಮಹರ್ಷಿಗೆ ಇಡೀ ತನ್ನ ಸಾಮ್ರಾಜ್ಯವನ್ನು ಒಪ್ಪಿಸ್ಬೇಕು ಅಂತ ತಿಳ್ಕೊಂಡು ತನ್ನ ಅಯೋಧ್ಯ ಪಟ್ಟಣಕ್ಕೆ ಬಂದಾಗ ಅವ್ರು ಯಾವ ರೀತಿ ಊರಿನ ಜನ ಸಂಭ್ರಮದಿಂದ ಸ್ವಾಗತ ಮಾಡಿಕೊಳ್ಳಿಕ್ಕೆ ನಿಂತಿದ್ರು, ಆ ಸ್ವಾಗತದ ಉತ್ಸಾಹ ಯಾವಾಗ ಹರಿಶ್ಚಂದ್ರ ಮಹಾರಾಜನ ಸ್ಥಿತಿಯನ್ನು ನೋಡಿಕೊಂಡು ಅವರಲ್ಲಿ ಉಳಿಲಿಲ್ಲ. ಆ ಸ್ವಾಗತದ ಉತ್ಸಾಹ ಉಳಿಯದೆ ಅವರೆಲ್ಲ ತಮ್ಮ ಕಾಣಿಕೆಯನ್ನು ತನ್ನ ಮಹಾರಾಜನಿಗೆ ಸಲ್ಲಿಸ್ಬೇಕಂತ ಹೋದಾಗ, ಇಲ್ರಪ್ಪ, ನನಗೆ ಅರಸುತನ ಹೋಗೈತಿ, ಇನ್ನೇನಿದ್ರು ನೀವು ವಿಶ್ವಾಮಿತ್ರ ಮಹರ್ಷಿಗೆ ಅವರೇ ನಿಮ್ಮ ಅರಸ, ಅವರನ್ನು ನೀವು ಕಾಣಿಕೆಯನ್ನು ಕೊಟ್ಟು ಒಪ್ಪಿಕೊಳ್ಳ್ರಿ ಅಂತ ಅರಸನಿಂದ ಅವರನ್ನು ಒಪ್ಪಿಕೊಡ್ರಿ ಅಂತ ಹೇಳಿದಾಗ ಅವರು ಒಪ್ಕೊಳ್ಳಿಕ್ಕೆ ಹಿಂದೇಟು ಹಾಕಿದರು. ಆದಾಗ್ಯೂ ಸಹ, ಇಲ್ಲ, ನೀವು ನನ್ನ ಮೇಲೆ ಪ್ರೀತಿ ಇರೋದ ಸತ್ಯ ಆಗಿತ್ತು ಅಂದ್ರೆ ನೀವು ಒಪ್ಕೊಳ್ಬೇಕಾಗತ್ತ, ಒಪ್ಪಿಕೊಂಡು ಅವರನ್ನು ನೀವು ಅರಸನಂತ ತಿಳ್ಕೊಂಡು ಇಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ರಿ ಅಂತ ಹೇಳಿದರು. ಆದಾಗ್ಯೂ ಒಲ್ಲದ ಮನಸ್ಸಿನಿಂದ ಕೊಡ್ತಾರ. ಆದರೂ ಅಲ್ಲಿ ಬಹಳ ಹೊತ್ತು ನಿಲ್ಲಲಿಕ್ಕೆ ವಿಶ್ವಾಮಿತ್ರ ಬಿಡೋದಿಲ್ಲ. ನಡೆ ಮುಂದೆ ಅಂತ ಕರ್ಕೊಂಡು ಹೋದ್ರು. ಹೋಗಿ ಒಂದು ಮುಖ್ಯ ವಿಶ್ವಾಮಿತ್ರನ ಉದ್ದೇಶ ಏನಿತ್ತು ಅಂದ್ರೆ, ಹರಿಶ್ಚಂದ್ರ ಮಹಾರಾಜನಿಗೆ ಅರಣ್ಯದಲ್ಲೇನೋ ಬಾಯಿ ತಪ್ಪಿನಿಂದ ಆಗ್ಯೋ ಅಥವಾ ಯಾವುದೋ ಒಂದು ಉದ್ದೇಶದಿಂದ ಕೊಡ್ತೀನಿ ಅಂತಂದ ಕೊಟ್ಬಿಟ್ಟು ಏನಪ್ಪ ಇಡೀ ಒಂದು ಸಾಮ್ರಾಜ್ಯವನ್ನು ಕೊಡ್ತೀನಿ ಅಂದ್ಬಿಟ್ಟ. ಆದಾಗ್ಯೂ ಅಲ್ಲಿ ಸೋತಾನವನು ಅಲ್ವಾ, ಅಲ್ಲಿ ಏನೋ ಹೇಳಿ ನಾನು ಸೋತೀನಿ, ಅವನು ಗೆದ್ದಾನ. ಆದರೆ ಇಲ್ಲಿ ಅರಮನೆಯಲ್ಲೇ ಕರ್ಕೊಂಬಂದು ಅರಮನೆಯನ್ನೆಲ್ಲ ನೋಡಿದಾಗ ಪುನಃ ಮನಸ್ಸು ಏನಾದರೂ ಬದಲಾಗುವುದು ಎಂಬ ವಿಚಾರದಿಂದ ಕರ್ಕೊಂಬಂದ ನನಗೆ ವಿಶ್ವಾಮಿತ್ರ. ಅದಕ್ಕೆ ಅವನ ಅರಮನೆಯನ್ನೇ ಕರ್ಕೊಂಡೋಗಿ ಅವನ್ನೆಲ್ಲವುಗಳನ್ನು ತೋರಿಸೋಣ. ನೋಡು, ನಿನ್ನ ಅರಮನೆಯನ್ನು ನೋಡಿ, ಸಿಂಹಾಸನವನ್ನು, ಕೋಟೆ ಕೊತ್ತಲಗಳನ್ನು ನೋಡು, ಈ ನಿನ್ನ ರಥ ಸಮೂಹಗಳನ್ನು ನೋಡ್ಕೋ, ನಿನ್ನ ರಾಣಿಯರನ್ನ, ಮಗಳನ್ನ, ಮಂತ್ರಿ ಸುತರನ್ನ ಎಲ್ಲವನ್ನ ನೋಡಿ, ಇಷ್ಟೆಲ್ಲ ವೈಭೋಗದ ಸಾಮ್ರಾಜ್ಯವನ್ನ ಬಿಟ್ಟು ಹೋಗ್ಲಿಕ್ಕೆ ನಿನಗೆ ಮನಸ್ಸಿಲ್ಲ. ಆದಾಗ್ಯೂ ಕೂಡ ಒಲ್ಲದ ಮನಸ್ಸಿಂದ ಹೊಂಟಿದೆ. ಅದಕ್ಕೆ ನಿನ್ನ ಹೆಂಡತಿ ಮತ್ತು ಮಗ ಕಷ್ಟವನ್ನು ಅನುಭವಿಸಬಾರ್ದು ಅಂದ್ರೆ ಒಂದೇ ಒಂದು ಉಪಾಯ, ಏನಿಲ್ಲ, ನನ್ನ ಮಕ್ಕಳನ್ನ ಮದುವೆ ಆಗ್ಬಿಡು ಅಂತ ಹೇಳಿದರು. ಮಕ್ಕಳನ್ನ ಮದುವೆ ಆಗು ಅಂತಂದಾಗ ಏನೋ ಒಪ್ತಾನ ಅಂತ ವಿಶ್ವಾಮಿತ್ರ ಮಾಡಿದ್ರು. ಆದರೆ ಏನಂತಾನ ಎಂಬುದು ನಾವು 5ನೇ ನುಡಿಯಲ್ಲಿ ನೋಡೋಣ. ಇಲ್ಲಿಯವರೆಗೆ 4 ಆಗಿತ್ತು ಅಲ್ವಾ, ಇವತ್ತು ನಾವು 5ನೇ ನುಡಿಯಿಂದ ನೋಡೋಣ. ಇದಕ್ಕೆ ಹರಿಶ್ಚಂದ್ರ ಮಹಾರಾಜ ವಿಶ್ವಾಮಿತ್ರನಿಗೆ ಏನಂತ ಹೇಳ್ತಾನ, ಅದ್ಭುತ ಮಾತುಗಳನ್ನು ರಾಘವಂಕ ತನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳ್ತಾನೆ. ನೋಡ್ರಲ್ಲೇ, ಹೆತ್ತ ತಾಯಂ ಮಾರಿ ತೊತ್ತ ಕೊಮ್ಮರೆ, ಮೂಗನಿತ್ತು ಕನ್ನಡಿಯ ನೋಡುವರೆ, ಮಾನೀಕ ದೊಡವ ಒತ್ತೆ ಇಟ್ಟು ಒಡೆದ ಗಾಜಂ ಹಿಡಿವರೆ, ಕೋಪದಿಂ ಸತ್ತು
ಮದುವೆ ಆಹಾರೇ ಕತ್ತೂರಿಯ ಸುಟ್ಟು ಕತ್ತೂರಿಯ ಸುಟ್ಟು ಅರಳ ಕುರುಕುಲನು ಗೈವರೇ ಚಿತ್ತೈಸು ಹೊಲತಿಯರ ನೆರೆದು ನಾನು ಆವಧಿ 21 ತಲೆವರೆಸಿ ನರಕಕ್ಕೆ ಹೋಹನೆ ಮುನಿನಾಥ ಹೇಳೆಂದ. ಎಷ್ಟು ಅದ್ಭುತ ಮಾತನ್ನ ಇಲ್ಲಿ ಹೇಳ್ತಾನೆ ರಾಘವಾಂಕ ಕವಿ. ಋಷಿ ಮುನಿವರ್ಯರೇ, ನೀವೇ ಕುತ್ಕೊಂಡು ನಿಮ್ಮ ಹೊಲತಿಯರನ್ನ ಮದುವೆ ಆಗು ಅಂತ ಹೇಳ್ತಿರಲ್ಲ, ಇದು ಯಾವ ಮಾತು ಸರಿ ಇದೆ? ಹೆತ್ತ ತಾಯಿಯನ್ನ ಮಾರಿ ತೊತ್ತ ಕೊಂದರೆ, ತೊತ್ತಂದ್ರೆ ಸೇವಕಿ ದಾಸಿಯನ್ನ, ಮಣಿಯಲ್ಲಿರ್ತಕ್ಕಂಥ ಹೆತ್ತ ತಾಯಿಯನ್ನ ಮಾರಿಬಿಟ್ಟು ನೀನು ಬೇಡ ಅಂತ ತಿಳ್ಕೊಂಡು ಸೇವಕಿ ದಾಸಿಯನ್ನು ಯಾರು ಕೊಂಡ್ಕೊಳಕ್ ಹೋಗ್ತಾರ? ಅಂದ್ರ ಅರ್ಥ ಇಷ್ಟು ನೋಡ್ರಿ. ಆಗಲೇ ನಾನು ಮದುವೆ ಆಗೈತಿ, ಈಗ ಅವಳನ್ನ ಬಿಟ್ಟು ಇವರನ್ನ ನಾನು ಮದುವೆ ಆಗಕ್ಕೆ ಸಾಧ್ಯ ಇದೆಯಾ? ಮತ್ತಿನ್ನೊಂದು ನೋಡಲೆ, ಮೂಗ ನಿತ್ತು ಕನ್ನಡಿಯ ನೋಡುವರೆ. ಮೂಗನ್ನ ಗರ 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 ಕೊಯ್ಕೊಂಡು, ಹೇಗೆ ನಾನು ಕೊಯ್ಕೊಂಡಿನಂತ ಯಾರಾದ್ರೂ ಕನ್ನಡಿ ನೋಡಕ್ ಹೋಗ್ತಾರ? ಮಾಣಿಕ್ಯದ ಒಡವನ ಒತ್ತೆಯಿಟ್ಟು ಒಡೆದ ಗಾಜಂ ಇಡುವರೇ. ಮಾಣಿಕ್ಯದ ಒಡವೆಗಳನ್ನ ಅದಾವು, ಅವುಗಳನ್ನ ಬಿಟ್ಟು ಇವು ಸರಿ ಇಲ್ಲ ಅಂತ ತಿಳ್ಕೊಂಡು ಯಾರಾದ್ರೂ ಒಡೆದ ಗಾಜನ್ನ ಹಿಡಿಯಾಕ ಹೋಗ್ತಾರ? ಎಂದಿಗೂ ಸಾಧ್ಯವಿಲ್ಲ. ಕೋಪದಿಂ ಸತ್ತು ಮದುವೆ ಆಹಾರೇ. ಸಿಟ್ಟಿಗೆ ಭಾರಿ ಸಿಟ್ಟು ಬಂದೈತಿ. ಆ ಸಿಟ್ಟಿನಿಗೆ ಬುದ್ಧಿ ಕೊಟ್ಟು ಸತ್ತು ಹೋದ್ಮೇಲೆ ನಾನು ಮದುವೆ ಆಗ್ಬೇಕೀಗ, ಮದುವೆ ಆಗ್ಬೇಕಂತ ಅನ್ಕೊಳ್ಳೋರು ಯಾರಾದರೂ ಇದ್ದಾರ? ಇಲ್ಲ, ಸಾಧ್ಯನೇ ಇಲ್ಲ. ಕತ್ತೂರಿಯ ಸುಟ್ಟ ಅರಳ ಕುರುಕುಲನು ಗೈವರೇ. ಕತ್ತೂರಿಯ ಸುಟ್ಟು ಅರಳ ಅಂದ್ರೆ ಕಸ್ತೂರಿ ಬೀಜ ಕೈಯಲ್ಲಿ ಗೆಳೆದಾವು ಅಥವಾ ಮಣಿಯಲ್ಲಿ ಅದಾವು, ಅವುಗಳನ್ನು ಚೆಲ್ಲಿ ಯಾರಾದರೂ ಹುರಿದ ಕಡಲೆಯನ್ನು ತಿನ್ನಾಕ ಅಥವಾ ಇಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರ? ಅಂದ್ರೆ ಅರ್ಥ ಇಲ್ಲಿ ಕಸ್ತೂರಿ ಶ್ರೇಷ್ಠವಾದಂತಹ ಬೀಜಗಳು. ಅಂತ ಶ್ರೇಷ್ಠವಾದ ಬೀಜಗಳನ್ನು ಚೆಲ್ಲಿ ಸುಟ್ಟ ಕಾಳಗಳನ್ನು ಯಾರಾದ್ರೂ ತೆಗೆದುಕೊಳ್ಳಕ್ಕೆ ಬಯಸ್ತಾರ? ಕುರುಕುಲನು ಗೈವರೇ. ಯಾರಾದರೂ ಒಂದು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಚಿತ್ತೈಸು ಕೇಳು ಮಹಾರಾಜ, ಹೊಲತಿಯರ ನೆರೆದು ನಿನ್ನ ಮಕ್ಕಳು ಅದರ ಅಂತ ಹೇಳ್ತಿಲ್ಲ, ಅಂಥವ್ರನ್ನ ನಾನು ಏನಾದರೂ ಮದುವೆ ಆದ್ರ ನಾನು ಓವದಿ 21 ತಲೆವರೆಸಿ ನಾನು ಅಕಸ್ಮಾತ್ ಆ ಹೊಲತಿಯರನ್ನ ಮದುವೆ ಆದ್ರೆ ನನ್ನ ಮುಂದಿನ 21 ತಲೆಮಾರುವರೆಗಿರ್ತಕ್ಕಂಥ ವಂಶವನ್ನೆಲ್ಲ ನಾನು ಎಲ್ಲಿ ತಳೆದಂಗಾಗತ್ತ? ನರಕಕ್ಕೆ ಕಳಿಸ್ದಂಗಾಗತ್ತ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾನ, 21 ತಲೆವರೆಸಿ ನರಕಕ್ಕೆ ಓಹನೆ. ಮುಂದಿನ ನನ್ನ ವಂಶ ಪರಂಪರೆ ಬರ್ತಕ್ಕಂತಹ ಸೂರ್ಯ ಕುಲದ ವಂಶ, ಇಕ್ಷ್ವಾಕು ವಂಶ ಅಂತ ಹೇಳ್ತೀವಲ್ಲ, ಆ ಇಡೀ 21 ತಲೆಮಾರಿನವರೆಗೆ ಅವ್ರನ್ನೆಲ್ಲ ನಾನು ನರಕಕ್ಕೆ ಕಳಿಸ್ಲೆ. ಹೇಳು ಮುನಿನಾಥ, ಹೇಳು ಅಂತ ಅಲ್ವಾ? ನೀನು ಒಂದು ಸರಳ ಕೆಲಸ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳನ್ನ ಮದುವೆ ಆಗ್ಬಿಡು, ಈ ಸಾಮ್ರಾಜ್ಯ ನಿನಗೆ ಉಳಿತೈತಿ, ನಿನ್ನ ಹೆಂಡತಿ ಮಕ್ಕಳು ಎಲ್ಲರೂ ನಿನಗಾಗ್ಬಿಡ್ತಾರೆ, ಎಷ್ಟು ಸರಳ ಕೆಲಸ ಅಂತ ಈಸಿಯಾಗಿ ನೀನು ಹೇಳ್ಬಿಡ್ತಿ. ಆದರೆ ಆ ಸರಳ ಕೆಲಸದಿಂದ ಎಂಥ ದುರಂತದ ಕಥೆ ಇದೆ. ಆ ದುರಂತದ ಕಥೆಯನ್ನು ನೀನೇನಾದರೂ ಊಹೆ ಮಾಡ್ಕೊಂಡಿಯಾ ಮುನಿನಾಥ ಅಂದ್ರೆ ಇಲ್ಲಿ ವಿಶ್ವಾಮಿತ್ರ ಹೇಳು ಎಂದ. ನಾನೇನೋ ಮದುವೆ ಆದ್ರೆ ನನ್ನ ಮುಂದಿನ ವಂಶ ಪರಂಪರೆಯನ್ನೆಲ್ಲ ನರಕಕ್ಕೆ ಕಳಿಸ್ದಂಗೆ ಆಗುತ್ತೆ. ಯಾಕೆ? ಅವರು ಕೆಳಜಾತಿಯ ಮಹಿಳೆಯರು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು, ಅದಕ್ಕೆ ಅಂಥವರನ್ನು ನಾನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಹೊಲತೀರನ್ನು ನಾನು ಮದುವೆ ಆದರೆ ಎಂದಿಗೂ ನನ್ನ ಜೀವನ ಪಾವನವಾಗೋದಿಲ್ಲ. ಇದೇ ನುಡಿಯನ್ನು ನೀವು ಗಮಕದಲ್ಲಿ ಕೇಳಿ ನೋಡಿ, ಏನನ್ಸುತ್ತೆ ನಿಮಗೆ ನೋಡಿ.
ಕೋಪದಿಂ ಸತ್ತೋ ಮದುವೆಗೆ ಹರೇ ಕತ್ತುರಿಯ ಸುಟ್ಟು ಕರಳ ಕುರುಗಳ ನುಗೆಯವರೇ ಚಿತ್ತೈಸು ಹೊಲತಿಯರ ನೆರೆದು ನಾನು ಅವಧಿ 21 ತಲೆವರಸಿ ನರಕಕ್ಕೆ ಹೋಗೆ ಮುನಿನಾಥ ಕೇಳು ಎಂದನು ಓ ಹೀಗೆ ಗಮಕದಲ್ಲಿ ಇದರ ವಾಚನ ಅದ್ಭುತವಾಗಿ ಇಲ್ಲಿ ಕೇಳಿಬಂತು. ಹಾಗಾದರೆ 6ನೇ ನುಡಿಯಲ್ಲಿ ಏನಾಗುತ್ತೆ? ವಲ್ಲದಿರಬೇಡ ಲೇಸ್ ಒಲ್ಲೆ ಏಕೆ ಏಕೊಲ್ಲೆ ಎಮ್ಮಲ್ಲಿ ತಪ್ಪಿಲ್ಲ ಆತಡಿನ್ನ ನೀನೀಗ ನಿನಗುಳ್ಳ ಪರಿವಾರಮಂ ಕರಸು ಬೇಗದಲಿಂತು ಚತುರಂಗ ಬಲ ಸೇನೆಯ ಸಲ್ಲಲಿತ ದೇಶ ಕೋಶವನು ಕಟಕವನವ ಅಕ್ಕುಳ್ಳ ಕೂಕರ್ಣ ದುರ್ಗಂ ಮುದ್ರೆ ಮೊದಲಾದವೆಲ್ಲಂ ಬಿಡದೆ ಒಪ್ಪಗೊಟ್ಟು ಹೋಗು ಏಳನಲು ಅನುಕರಿಸಿದಂ ಭೂನಾಥಂ. ಎಷ್ಟು ಸುಂದರವಾಗಿ ಹೇಳ್ತಾರೆ. ಒಲ್ಲದಿರಬೇಡ, ವಿಶ್ವಾಮಿತ್ರ ಹೇಳ್ತಾನ, ಒಲ್ಲೆನ ಹೋಗ್ಬೇಡ, ನೋಡು ಒಲ್ಲೆಂದಿ ಭಾರಿ ಕಷ್ಟವನ್ನು ನೀನು ಅನುಭವಿಸ್ತಿದ್ದಿ, ಒಲ್ಲೆನಕ್ಕೆ ಹೋಗ್ಬೇಡ. ಲೇಸ್ ಒಲ್ಲೆ, ಯಾಕೆ ಒಲ್ಲೆ ಅನ್ನಬಾರ್ದು? ಎಮ್ಮಲ್ಲಿ ತಪ್ಪಿಲ್ಲ, ನಮ್ಮಲ್ಲಿ ತಪ್ಪೇ ಇಲ್ಲ, ಯಾಕೆ ನಾವು ಒಲ್ಲೆ ಅನ್ನಬಾರ್ದು? ಅದು ನಮ್ಮ ಸ್ವತಂತ್ರ ವಿಚಾರ, ನಮ್ಗದು ಆಗಂಗಿಲ್ಲ, ನಾವು ಒಲ್ಲೆ ಅನ್ನೋರೇ. ನಾವು ತಪ್ಪಿಲ್ಲ, ನಮ್ಮಲ್ಲಿ ತಪ್ಪಿಲ್ಲ, ನಾವು ಒಲ್ಲೆ ಅನ್ನೋರ. ಆದಡಿನ್ನ ಹಾಗಾದ್ರೆ ನೀನೀಗ ಒಲ್ಲೆಂತೀಯಲ್ಲ, ನಡಿ ಹಾಗಾದ್ರೆ ನೀನೀಗ ನಿನಗುಳ್ಳ ನಿನಗೇನೇನು ಸಂಬಂಧಿಸಿದೈತಿ ಪರಿವಾರನ ಕರೆಸು, ನಿನ್ನ ಅರಸು ಪರಿವಾರನೆಲ್ಲ ಕರೆಸಿಗ. ಬೇಗದಲ್ಲಿಂತು ಬೇಗನೆ ಕರೆಸ್ಬೇಕು ಅಲ್ವಾ? ನಾನು ಎಷ್ಟು ಒಳ್ಳೆಯದನ್ನು ಹೇಳಿದೆ ನಿನಗೆ. ಏನಪ್ಪ, ಸುಲಭವಾಗಿ ನನ್ನ ಹೊಲತೆಯರನ್ನ ಮದುವೆ ಆಗಿಬಿಡು, ಎಲ್ಲ ಬಿಟ್ಟು ಹೋಗ್ತೀನಿ ಅಂತೀನಿ. ಅದು ನೀ ಕೇಳವಲ್ಲಿ, ಒಲ್ಲೆ ಅನ್ನಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ. ಯಾಕೆ ಒಲ್ಲೆ ಅಂತ ಅನ್ಬಾರ್ದು ಅಂತೀನಿ, ತಪ್ಪಿಲ್ಲ ಅಂತೀನಿ. ಬೇಡ, ಹೌದಲ್ಲ, ತಪ್ಪು ಇಲ್ಲ ಅಂತಿಲ್ಲ, ಕರೆಸ್ಬಿಡ. ಹಾಗ ಎಲ್ಲ ನಿನ್ನ ಅರಸ ಸಮುದಾಯವನ್ನೆಲ್ಲ ಕರೆಸು, ಬೇಗ ಕರೆಸು. ಚತುರಂಗ ಬಲ ಸೇನೆಯ ಚತುರಂಗ ಬಲವನ್ನು ಕರೆಸು. ಚತುರಂಗ ಬಲ ಅಂದ್ರೆ ಆನೆ, ಕುದುರೆ, ರಥ, ಪದಾತಿ ದಳಗಳಿಂದ ಕೂಡಿದ ಒಂದು ಸಮೂಹಕ್ಕೆ ಚತುರಂಗ ಬಲ ಅಂತ ನಾವು ಕರಿತೀವಿ. ಕರೆದು ಅವನ್ನೆಲ್ಲ ಸಮೂಹವನ್ನು ಕರೆಸು. ಸಲ್ಲಲಿತ ಅವೆಲ್ಲವುಗಳನ್ನ ದೇಶ ಕೋಶವನು, ನಿನ್ನ ದೇಶದಲ್ಲಿ ಏನೇನಿದೆ, ಭಂಡಾರದ ಏನೇನೈತಿ, ಏನು ದೇಶ ಕೋಶವನ್ನ, ಕಟಕವನವ, ಏನೇನು ಸೈನ್ಯ ಸಮೂಹವಲ್ಲೈತಲ್ಲ ಅವುಗಳನ್ನ, ಕೂಕರ್ಣಂ ದುರ್ಗಂ ಅಂದ್ರೆ ಕೋಟೆ ಕೊತ್ತಲಗಳನ್ನ, ಅರಸ ಸಮೂಹ ಏನೋ ಸೈನಿಕ ಸಮೂಹವನ್ನ, ಚತುರಂಗ ಬಲವನ್ನ, ಏನೇನು ಮುದ್ರೆಗಳಿದ್ದಾವು ಎಲ್ಲವುಗಳನ್ನ ಬಿಡದೆ ಒಪ್ಪಗೆಟ್ಟು, ಒಂದು ಬಿಡಕ್ಕೆ ಹೋಗಬೇಡ, ಎಲ್ಲವೂ ನನಗೆ ಒಪ್ಪಿಸ್ಬೇಕು. ನೀವು ಯಾವುದೇ ರೀತಿಯಾದಂತಹ ಒಂದು ಯಾವುದೇ ದೇಶ ಇರಲಿ, ಕೋಶ, ಬೀಗ ಮುದ್ರೆಗಳು, ಹಣಕಾಸಿನ ವ್ಯವಹಾರ, ಚತುರಂಗ ಬಲ ಸೇನೆ, ಎಲ್ಲ ಸೈನ್ಯಗಳ ಸಮೂಹ ಎಲ್ಲವುಗಳನ್ನ ಒಂದೂ ಬಿಡದೆ ಒಪ್ಪಿಸ್ಬೇಕು. ಹೋಗೇಳು ಅಂದಾಗ ಹೋಗೇಳು ಎನ್ನಲು ಕರೆಸಿದಂ, ಆಯಿತು ಅಂತ ಒಪ್ಪಿದ ಭೂನಾಥನ್. ಆಯಿತು ಮಹಾರ ಋಷಿ ಮುನಿವರ್ಯರೇ, ನಾನು ಆಡಿದ ಮಾತಿಗೆ ತಪ್ಪಂಗಿಲ್ಲ, ಹೇಳಿನದಲ್ಲ, ನಾನು ಒಪ್ಪಿಸ್ತೀನಿ ಅಂತ ಹೇಳೀನಿ, ಒಪ್ಪಿಸ್ತೀನಿ, ಆಯಿತು ಅಂತ ಹ್ಞೂ ಅಂತ ಹೇಳ್ಕೊಂಡು ಎದ್ದು ಮುಂದೆ ನಡೀತಾನ. ಮುಂದೆ ನೋಡ್ರಿ 7ನೇ ನುಡಿಯಲ್ಲಿ, ಬಾಡಿದ ಮಗಂ ಭರತ ಬಾಯ್ ಸುರಿಯುವ ನಯನ ಆಂಬು ಪಾಡಳಿದ ಮತಿ ನಿಡಿಬೆಳೆ ಸುಯಿಗುಡುವ ಅಕ್ಕಾಡುವಂಗಂ ನಿರೋಧಾಗ್ನಿಯಿಂ ಕುದಿದು ಮರುಗುವ ಮನಂ ಮಾಸಿದ ಮುದಂ
ಕೂಡೆ ಬಂದ ಅಖಿಲ ಪರಿವಾರಂ ಸತಿಯರಂ ನಾಡೆ ಚತುರಂಗ ಬಲವಂ ಪುರಜನಗಳಂ ನೋಡಿ ತೋರಿಸಿ ಬೇರೆ ವೇಳ ಒಪ್ಪುಗೊಡುತ್ತಿರ್ತಾನ ಆ ಧೈರ್ಯ ನಿಧಿ ಭೂಪನು. ನೋಡ್ರಿ, ಬಾಡಿದ ಮುಖ. ಎಲ್ಲ ಆ ಊರಿನ ಜನರು ಈ ಸನ್ನಿವೇಶವನ್ನು ನೋಡ್ಕೊತ ನಿಂತ್ಕೊಂಡು ಮುಖ ಎಲ್ಲ ಬಾಡಿಕೊಂಡ್ಬಿಟ್ಟವು. ಭರತ ಬಾಯ್ ಅಂದ್ರ ಬಾಯೆಲ್ಲ ಒಣಗಿಬಿಟ್ಟವು. ಏನ್ ಮಾತಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಸುರಿಯುವ ನಯನಾಂಬು, ಕಣ್ಣೀರು, ನಯನ ಅಂದ್ರೆ ಕಣ್ಣೀರು, ಕಣ್ಣೀರುಗಳು ಸುರಿಯಾಕತ್ತಾವು. ಪಾಡಳಿದ ಮತಿ, ಬುದ್ಧಿ ಎಲ್ಲ ಮಂಕಾಯಿ ಕುಳಿತುಬಿಟ್ಟೈತಿ. ಪಾಡಳಿದ ಮತಿ ಅಂದ್ರೆ ಬುದ್ಧಿ ಎಲ್ಲ ಕುಗ್ಗಿದಂಗೆ ಆಗಿಬಿಟ್ಟೈತಿ. ಏನಪ್ಪ, ಏನ್ ಮಾತಾಡ್ಬೇಕು, ಏನಿಲ್ಲ. ಎಂಥ ಪರಿಸ್ಥಿತಿ ನಮ್ಮ ಮಹಾರಾಜನಿಗೆ ಬಂದ್ಬಿಡ್ತು. ನಿಡಿ ಬೆಳೆದ ಸುಯ್ದುಗುಡುವ ಮನಸ್ಸೆಲ್ಲ ಏನಾಗ್ಲಿಕ್ಕತ್ತಂದ್ರ ಯಾವುದೇ ಉತ್ಸುಕತೆ ಇಲ್ಲ. ನಿರೋಧಾಗ್ನಿಯಂ, ಒಲ್ಲದ ಮನಸ್ಸಿಂದ ಕುದಿದು ಮರುಗುವ ಮನಸ್ಸೆಲ್ಲ ಕುದ್ದು ಎಲ್ಲ ಸುಸ್ತದಾಗಾಗ್ಬಿಟ್ಟತಿ. ಎಲ್ಲ ಜನಗಳ ಮುಖಗಳಲ್ಲಿ ಹರಿಶ್ಚಂದ್ರನಿಗೆ ಕುದಿದು ಮರುಗುವ ಮನ. ಯಾಕೆ ನಮ್ಮ ಮಹಾರಾಜ ಹಿಂಗೆ ಮಾಡ್ಕೊಂಡಿದ್ದಾರೋ, ಯಾಕೆ ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಒಡ್ಕೊಂಡಾರ ಏನು. ಮಾಸಿದ ಮುದಂ ಎಲ್ಲ ಏನಾಗ್ಲಿಕ್ಕತ್ತೈತಿ ಅಂದ್ರೆ ಇಲ್ಲಿ ಆ ಇಡೀ ಒಂದು ವಾತಾವರಣವನ್ನ ನೋಡಿ ಮನಸ್ಸು ಮರಿಗೈತಿ. ಮನಸ್ಸೆಲ್ಲ ಮರಿಗಿ ಏನ್ ಮಾಡ್ಬೇಕಂತ ತಿಳಿತಿಲ್ಲ. ಉತ್ಸಾಹ ಮನಸ್ಸಿನಲ್ಲಿಲ್ಲ, ಮುಖದಲ್ಲಿಲ್ಲ. ಕಣ್ಣೀರು ಧಾರಾಕಾರವಾಗಿ ಸುರಿಯಕತ್ತೈತಿ. ಮುಖ ಬಾಡ್ಕೊಂಡು ನಿಂತೈತಿ. ಬುದ್ಧಿ ಕುಗ್ಗಿ ಬಿಟ್ಟೈತಿ. ಒಲ್ಲದ ಮನಸ್ಸು ಕುದ್ದು ಏನೂ ಉತ್ಸಾಹಕತೆ ಇಲ್ಲ. ಕೂಡೆ ಬಂದ ಅಖಿಳ ಪರಿವಾರ, ಗೆಲುವುಗಳನ್ನೇ ಹೊತ್ಕೊಂಡು ಬಂದಂತ ಇಡೀ ತನ್ನ ಅರಸ ಸಮೂಹದ ಪರಿವಾರ ಜನರು, ಸತಿಯರಂ ಹೆಂಡತಿಯನ್ನ, ನಾಡೆ ಇಡೀ ನಾಡನ್ನ, ಚತುರಂಗ ಬಲ ಆನೆ ಕುದುರೆ ರಥ ಪದಾತಿ ದಳಗಳನ್ನ, ಪುರಜನಗಳಂ ಊರಿನ ಜನರನ್ನ ನೋಡಿ ತೋರಿಸಿ ಒಂದೊಂದಾಗಿ ನೋಡ್ಕೊತ ಬರಕತ್ತನ ಹರಿಶ್ಚಂದ್ರ ಮಹಾರಾಜ. ತನ್ನ ಎಲ್ಲ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಕ್ಕಂಥ ಊರಿನ ಜನರನ್ನ, ಒಣಗಿದ ಬಾಯಿ ಇಟ್ಕೊಂಡಂತಹ ಜನರನ್ನ, ಮುಖವನ್ನು ಬಾಡಿಸಿಕೊಂಡಂತಹ ಜನರನ್ನ, ಮನಸ್ಸನ್ನ ಕುದಿಸಿಕೊಂಡು ಮನಸ್ಸಿನಲ್ಲೆಲ್ಲ ಉತ್ಸುಕತೆಯಲ್ಲಿರ್ತಕ್ಕಂಥ ಜನರನ್ನ, ಇಡೀ ಗೆಲುವೇ ನನ್ನದು ಎಂದು ಉತ್ಸವದಿಂದ ಇರ್ತಕ್ಕಂಥ ತನ್ನ ಇಡೀ ಅರಸ ಸಮೂಹವನ್ನು ಅಂದ್ರೆ ಮಂತ್ರಿ ಮಹೋದಯರನ್ನ, ಸತಿಯರನ್ನ, ಪುತ್ರರನ್ನ, ನಾಡಿನ ಜನರನ್ನ, ಚತುರಂಗ ಬಲವನ್ನ ಎಲ್ಲವರನ್ನ ಒಂದೊಂದಾಗಿ ನೋಡುತ್ತಾ ಅವ್ರ ಕಡೆ ಬೆರಳು ಮಾಡುತ್ತಾ ಬೇರೆ ವೇಳೆ ಬೇರೆಯಾಗಿ ಒಪ್ಪುಗೊಡುತ್ತಿರ್ತಾನ ಅವರನ್ನ. ಇವರು ಹೀಗಿದಾರ ಅಂತ ಅವ್ರನ್ನೆಲ್ಲವುಗಳನ್ನ ಪ್ರತ್ಯೇಕವಾಗಿ ವಿಶ್ವಾಮಿತ್ರ ಮಹಾರಾಜನಿಗೆ ಒಪ್ಪಿಸಲಿಕ್ಕೆ ನಿಂತಾನ. ಧೈರ್ಯ ನಿಧಿ ಭೂಪನು ಅಂದ್ರೆ ಹರಿಶ್ಚಂದ್ರ ಮಹಾರಾಜ ಪ್ರತ್ಯೇಕವಾಗಿ ಎಲ್ಲರನ್ನ ನೋಡ್ತಾ ಅವರನ್ನ ಒಬ್ಬೊಬ್ಬರನ್ನಾಗಿ ವಿಶ್ವಾಮಿತ್ರ ಮಹಾರಾಜನಿಗೆ ಒಪ್ಪಿಸಲಿಕ್ಕೆ ಮುಂದೆ ಅಡಿಯನ್ನು ಇಡ್ತಾನ. ಮುಂದೆ 8ನೇ ನುಡಿಯಲ್ಲಿ ಏನಾಗುತ್ತಾ, ಇದು ರತ್ನ ಭಂಡಾರವಿದು, ಇದು ಹೇಮ ಭಂಡಾರವಿದು, ಇದು ಸುನಾಣಿಯ ವರ್ಗವಿದು, ಇದು ಪಟ್ಟ ಕರ್ಮಕುಲವಿದು, ಇದು ಬೆಳ್ಳಿಯ ಉಗ್ರಾಣವಿದು, ಇದು ಕಂಚಿನ ಉಗ್ರಾಣವಿದು, ಸರ್ವ ಶಸ್ತ್ರಶಾಲೆ ಇದು, ಹಸ್ತಿ ಸಂದೋಹವಿದು, ತುರಗ ಸಂತಾನವಿದು, ವರುತ ಪ್ರಖರವಿದು, ಪದಾತಿವೃತವಿದು, ನೋಡಿಕೋ ಎನ್ನುತ್ತ ಒಪ್ಪಿಸಿದನು ಆ ಮುನಿಗೆ ಭೂನಾಥ ಕಂದರ್ಪನು. ಮೊದಲಿಗೆ ಇಡೀ ಸಮಸ್ತ ಜನಗಳ ಪರಿಚಯವನ್ನು ಮಾಡಿ ಒಪ್ಪಿಸಿದ. ಎಲ್ಲವುಗಳನ್ನು ಒಪ್ಪಿಸಿಬಿಟ್ಟು ಮುಂದೆ ಏನ್ ಮಾಡ್ತಾನಂತಂದ್ರ ತನ್ನ ಅರಮನೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಇಲಾಖೆಗಳ ಪರಿಚಯಗಳನ್ನು ಮಾಡ್ಕೊಳಕತ್ತಿದ. ಇದು ರತ್ನ ಭಂಡಾರ ಅಂದ್ರೆ ಮುತ್ತು ರತ್ನಗಳ ಒಂದು ಆಗರ ಇಲ್ಲಿದೆ ಒಡೆಯ, ನೋಡ್ಕೋ ಋಷಿ ಮುನಿವರ್ಯ, ಇದು ರತ್ನಗಳ ಭಂಡಾರ.
ಇದು ಹೇಮ ಭಂಡಾರ. ಹೇಮ ಅಂದ್ರೆ ಬಂಗಾರದ ಒಂದು ಭಂಡಾರ. ಇದೆಲ್ಲವುಗಳು ಬಂಗಾರದ ಒಂದು ಭಂಡಾರ ಅಂದ್ರೆ ಪೆಟ್ಟಿಗೆ ಇಲ್ಲಿದೆ ನೋಡು. ಇದು ಸುನಾಣಿಯ ವರ್ಗವಿದು. ಸುನಾಣಿ ಅಂದ್ರೆ ನಾಣ್ಯಗಳು, ಬಹಳ ವರ್ಷಗಳ ಕಾಲ ಇರತಕ್ಕಂಥ ನಾಣ್ಯಗಳು, ಹಣಕಾಸುಗಳ ಸಮೂಹ. ಇದು ಏನಪ್ಪ ಸುನಾಣಿಯ ವರ್ಗ. ಇದು ಪಟ್ಟಕರ್ಮ ಕುಲ. ಇದು ಪಟ್ಟಕರ್ಮ ಅಂದ್ರೆ ರೇಷ್ಮೆಯನ್ನು ನೀತಕ್ಕಂತಹ ಒಂದು ರೇಷ್ಮೆಗಳಿಂದ ಸಿದ್ಧಗೊಂಡಂಥ ಉಡುಪುಗಳು. ಪಟ್ಟಕರ್ಮ ಕುಲ. ಇದು ರೇಷ್ಮೆಗಳಿಂದ ಸಿದ್ಧಗೊಂಡಂತಹ ಬಟ್ಟೆಗಳ ಸಮೂಹ. ಇದು ನೋಡು. ಇದು ಬೆಳ್ಳಿಯ ಉಗ್ರಾಣ. ಬೆಳ್ಳಿಯಿಂದ ಮಾಡಿದಂತಹ ವಸ್ತುಗಳ ಉಗ್ರಾಣ. ಇದು ಬೆಳ್ಳಿಯ ಉಗ್ರಾಣ. ಮತ್ತೆ ಮುಂದುವರೆದ ಮುಂದಿನ ಕೋಣೆಗೆ ಹೋಗ್ತಾನ. ಇದು ಕಂಚಿನ ಉಗ್ರಾಣ, ಕಂಚು ಸಾಮಗ್ರಿಗಳ ಉಗ್ರಾಣ. ಇದು ಇಲ್ಲಿದೆ ನೋಡು. ಮತ್ತೆ ಮುಂದುವರೆದು ಹೋಗ್ತಾನ. ಸರ್ವಶಸ್ತ್ರ ಶಾಲೆ ಅಂದ್ರೆ ವಿವಿಧ ರೀತಿಯಂತ ಶಸ್ತ್ರಾಸ್ತ್ರಗಳ ಒಂದು ಶಾಲೆ. ಇದೆಲ್ಲಗಳು ಯಾವ ಬೇಕಾದ ಎಲ್ಲ ಶಸ್ತ್ರಾಸ್ತ್ರಗಳ ಶಾಲೆಗಳು ಇಲ್ಲಿ ಅದ. ಇದು ಹಸ್ತಿ ಸಂದೋಹ. ಇದು ಹಸ್ತಿ ಅಂದ್ರೆ ಆನೆ. ಇದು ಆನೆಗಳ ಸಮೂಹ. ಸಂದೋಹ ಅಂದ್ರೆ ಸಮೂಹ. ಇದು ಆನೆಗಳ ಸಮೂಹ. ಇಲ್ಲೇ ನಾವು ಆನೆಗಳ ಸಮೂಹ ಕಟ್ಟಿವಿ. ಇವೆಲ್ಲ ಆನೆಗಳ ಸಮೂಹ. ಇದು ನೋಡು. ಮತ್ತೆ ಮುಂದಕ್ಕೆ ಹೋಗಿ ತುರಗ ಸಂತಾನ. ಇಲ್ಲಿ ಕುದುರೆಗಳ ಸಂತಾನಗಳು ಇಲ್ಲಿದಾವು. ಇವು ನೋಡ್ಕೊಡ್ರಿ. ವರುತ ಪ್ರಕಾರವಿದು. ವರುತ ಪ್ರಕಾರ ಅಂತಂದ್ರ ಸೈನಿಕ ವರುತ ಅಂದ್ರೆ ರಥಗಳ ಸಮೂಹ. ಇವೆಲ್ಲವುಗಳ ರಥಗಳು ಇಲ್ಲೇ ಇಟ್ಟಿದ್ದೀವಿ. ಇವೆಲ್ಲ ರಥಗಳ ಸಮೂಹ. ಇವನ್ನೆಲ್ಲ ಇಲ್ಲಿ ನೋಡ್ಕೊಡ್ರಿ. ಸರಿ. ಪದಾತಿ ವೃತವಿದು. ಪದಾತಿ ಅಂದ್ರೆ ಸೈನಿಕ ಒಂದು ಸಮೂಹ. ಇದೆಲ್ಲಗಳು ಸೈನಿಕರ ಸಮೂಹ. ಅದನ್ನು ನೋಡ್ಕೊ. ಹೀಗೆ ರತ್ನ ಭಂಡಾರ, ಹೇಮ ಭಂಡಾರ, ಸುನಾಣಿಯ ವರ್ಗ, ಪಟ್ಟಕರ್ಮಗಳ ಕುಲ, ಬೆಳ್ಳಿಯ ಉಗ್ರಾಣ, ಕಂಚಿನ ಉಗ್ರಾಣ, ಸರ್ವ ಶಸ್ತ್ರಾಸ್ತ್ರಗಳ ಶಾಲೆ, ಆನೆಗಳ ಸಮೂಹ, ಕುದುರೆಗಳ ಸಂತಾನ, ರಥಗಳ ಸಮೂಹ, ಪದಾತಿ ಸೈನಿಕ ಸಮೂಹ ಎಲ್ಲವುಗಳು ಒಂದೊಂದೇ ಇಲಾಖೆಗಳಿಗೆ ಹೋಗಿ ಎಲ್ಲವುಗಳನ್ನು ಒಪ್ಪಿಸಿ ನೋಡಿಕೋ ಋಷಿ ಮುನಿವರ್ಯ ಎನ್ನುತ್ತಾ ಒಪ್ಪಿಸಿದನು ಮುನಿಗೆ ಭೂನಾಥ ಕಂದರ್ಪನು. ಹರಿಶ್ಚಂದ್ರ ಮಹಾರಾಜ ಎಲ್ಲ ಇಲಾಖೆಗಳನ್ನು ಪ್ರತ್ಯೇಕವಾಗಿ ನೋಡಿಕೋ ಋಷಿ ಮುನಿವರ್ಯ ಅಂತ ಹೇಳಿ ಒಪ್ಪಿಸ್ತಾನ ಆ ಇಲಾಖೆಗಳನ್ನು. ಓಕೆ, ಇಲ್ಲಿವರೆಗೆ 8 ನುಡಿಗಳು ನಾವು ನೋಡ್ಕೊಂಡಿವಿ ಅಲ್ವಾ. ನಿನ್ನೆ ದಿನ 4 ನುಡಿಗಳು, ಇವತ್ತಿನ ದಿನ 4 ನುಡಿಗಳನ್ನು ನಾವಿವತ್ತು ನೋಡ್ಕೊಂಡಿವಿ. ಮತ್ತು ನಾನು ನಾಳೆ ದಿನ ಮುಂದಿನ 9ನೇ ನುಡಿಯನ್ನು ನೋಡೋಣ. ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.